ಡೆಸ್ಕ್ ನೋಡಿ, ಹೀಗೆ ಇಟ್ಕೊಂಡು ಬರೀಬೋದು. ಹೀಗೆ ಇಟ್ಕೊಂಡು ಬರೋದು ಬೇಜಾರಾಯಿತು ಅಂದರೆ ಕಾಲು ಚಾಚಿ ಹೀಗೆ ಇಟ್ಕೊಂಡು ಕೂಡ ಬರೀಬೋದು. ತುಂಬ ಹಗುರ, ಎಡಗೈಯಲ್ಲಿ ಎತ್ಬೋದು. ಬೇಕಾದ್ರೆ 1 kg ಅಷ್ಟು ಇರ್ಬೋದು ಅಷ್ಟೇ. ಪೋರ್ಟಬಲ್ ಡೆಸ್ಕ್ ಇದು. ಇದನ್ನು ನೀವೇ ಮಾಡ್ಬೋದು. ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಮಾಡ್ತಾನೆ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನು ಹೇಳ್ತೀನಿ. ಇದು 1 ಇಂಚ್ ದಪ್ಪದ ಪೈಪ್. ಇದು PVC ಪೈಪ್. 8.5 ಅಡಿ ಬೇಕಾಗತ್ತೆ. ಒಟ್ಟು ಸ್ವಲ್ಪ 4 ಇಂಚು ಜಾಸ್ತಿನೇ ಆಗುತ್ತೆ. 8.5 ಅಡಿ ನೀವು ತಗೊಂಡ್ರೆ ಇದನ್ನು ಕಟ್ ಮಾಡಿಸ್ಕೋಬೇಕು. ಕಟ್ ಮಾಡಲಿಕ್ಕೆ ಒಂದು ಹ್ಯಾಕ್ಸಾ ಬ್ಲೇಡ್ ನೀವೇ ತೊಗೊಂಡು ಬಂದರೂ ಆಗುತ್ತೆ. 10 ರೂಪಾಯಿ ಏನೋ ಆಗುತ್ತೆ ಅಷ್ಟೇ. ಇಲ್ಲ ಅವರೇ ಕಟ್ ಮಾಡಿಕೊಡೋದಾದರೆ ಅಂತೂ ತುಂಬ ಸಂತೋಷ. ಈ ಪೈಪನ್ನು ಇದು ಬೇಕಾಗಿರೋ ವಸ್ತುಗಳು ಯಾವುದು ಅನ್ನೋದನ್ನು ನಾನು ಮಾಡ್ತಾನೆ ಹೇಳ್ತೀನಿ. ಇದು 2 ಪೈಪ್ ಬೇಕು. 22 ಇಂಚಿದೆ. ಮೊದಲು ಇದನ್ನು ಉಪಯೋಗಿಸ್ಕೊಂಡು ಒಂದು ಫ್ರೇಮ್ ಮಾಡಬೇಕು. ಈ 2 ಪೈಪಿನ 2 ತುದಿಗೆ ಟಿ ಜಾಯಿಂಟ್ಸ್ ಅಂತ ಹೇಳ್ತಾರೆ. ಇದು ಟಿ ಜಾಯಿಂಟ್. ಇದು ಒಟ್ಟು 6 ಟಿ ಜಾಯಿಂಟ್ ಬೇಕು. ಇದನ್ನು ಸಿಗಿಸ್ಬೇಕು. ನೋಡಿ, ನಾನು ಸಿಗಿಸ್ತೀನಿ ನಿಮ್ಮ ಕಣ್ಣೆದುರುಗಡೆ. ನಿಮಗೆ ಮೊದಲು ನಾನು ಬರೆದು ತೋರಿಸಿದ್ನಲ್ಲ, ಅದನ್ನೇ ನಾನು ಡಿಸ್ಮ್ಯಾಂಟ್ಲ್ ಮಾಡಿರೋದು ಮಾಡ್ಬೋದು. ಇದನ್ನು ನಾನು ನೋಡಿ, ಇದಾಯ್ತಿದು. ಇವೆರಡನ್ನು ಜೊತೆಗೆ ಸೇರಿಸಲಿಕ್ಕೆ 5 ಇಂಚಿಂದು 2 ಪೈಪ್ ತಗೋಬೇಕು. ಇದು ನೋಡಿ, ಇದನ್ನು ಸೇರಿಸಿದ್ರೆ ಒಂದು ಫ್ರೇಮ್ ಆಗುತ್ತೆ. ನೋಡಿ, ಆಯತಾಕಾರದ ಒಂದು ರೆಕ್ಟ್ಯಾಂಗ್ಯುಲರ್ ಫ್ರೇಮ್ ಆಯಿತು. ಈಗ ಇದರಿಂದ 4 ತುದಿಗೆ 2 ಇಂಚಿನ ಪೈಪ್ಗಳನ್ನು ಹಾಕಬೇಕು. ನೋಡಿ, ಇದು 2 ಇಂಚಿನ ಪೈಪು. ಇದು 8.5 ಅಡಿ ಉದ್ದದ ಪೈಪ್ ನೀವು ತಗೊಂಡಿರ್ತೀರಲ್ಲ, ಅದರಲ್ಲಿ ಇದನ್ನೆಲ್ಲ ಕಟ್ ಮಾಡಿಸ್ಕೋಬೇಕು. ಈಗ ಇದು ಮುಂಭಾಗ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಎಲ್ ಆಕಾರದಲ್ಲಿರೋದು ಎಲ್ಬೋ ಅಂತ ಹೇಳ್ತಾರೆ, ಅದನ್ನು ಹಾಕಬೇಕು. ಇದು ಮುಂದಿನ ಕಾಲಾಗುತ್ತೆ ಡೆಸ್ಕಿಂಗ್. ಆಯಿತಾ? ಇನ್ನು ಹಿಂದ್ಗಡೆ ಈ 2 ಟಿ ಜಾಯಿಂಟ್ಸನ್ನು ಹೇಗೆ ಸಿಕ್ಕಿಸ್ಬೇಕು ಅಂದರೆ ಮೇಲೆ ಮತ್ತು ಕೆಳಗೆ ಓಪನ್ ಇರಬೇಕು. ಆ ಥರ ನೋಡಿ, ಮೇಲೆ ಮತ್ತು ಕೆಳಗೆ ಓಪನ್. ಆಯಿತಾ? ಈಗ 4 ಕಾಲುಗಳಿದೆ, ಅದನ್ನು ಸೇರಿಸ್ಬಿಡ್ತೀನಿ. ಇದು 8 ಇಂಚಿಂದಿದೆ. ಪ್ರತಿಯೊಂದೂ 8 ಇಂಚಿದೆ ಅಷ್ಟೇ. ಕಾಲು ರೆಡಿ ಆಯಿತು. ಈಗ ನಾನು ಹೇಳಿದೆ ಇದು ಮುಂಭಾಗ ಅಂತ. ಡೆಸ್ಕ್ ಸ್ವಲ್ಪ ಇಳಿಜಾರಾಗಿರ್ಬೇಕಲ್ಲ, 20 ಡಿಗ್ರಿ ಅಷ್ಟು. ಅದಕ್ಕೆ ಈ 3 ಇಂಚಿಂದು 2 ಪೈಪನ್ನು ನಾನು ಇದನ್ನು ಹಿಂದೆ ಸೇರಿಸ್ತೀನಿ. ಆಯಿತಾ? ಈಗ ಎಲ್ಲ ತುದಿಗೂ ಒಂದು ಎಂಡ್ ಕ್ಯಾಪ್ ಅಂತ, ಒಟ್ಟು 6 ಈ ಥರದ ಕ್ಯಾಪ್ ಬೇಕು. 6 ಕ್ಯಾಪ್ಗಳನ್ನು ಹಾಕ್ತೀನಿ. 4 ಕಾಲುಗಳಿಗೂ 4 ಕ್ಯಾಪನ್ನು ಹಾಕ್ತೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಆಯಿತು, ಫ್ರೇಮ್ ರೆಡಿ ಆಯಿತು. ಈಗ ಇದು ಪ್ಲಾಸ್ಟಿಕ್ ಶೀಟ್. ಇದು ಬೇಕಾದರೆ ನಾನು ಟ್ರಾನ್ಸ್ಪರೆಂಟ್ ತೊಗೊಂಡಿದ್ದೀನಿ. ಇಲ್ಲ ಟ್ರಾನ್ಸ್ಪರೆಂಟ್ ಅಲ್ಲದೆ ಇರೋದನ್ನು ತೊಗೊಬೋದು. ಇದನ್ನು ಪ್ಲೈವುಡ್ ಶೀಟ್ ಕೂಡ ನೀವು ಬೇಕಾದರೆ ತೊಗೊಳ್ಬೋದು. ಈ 2 ಅಡಿ ಉದ್ದ ಇದೆ. ಇದು 1.25 ಅಡಿ ಇದೆ, ಅಂದರೆ 15 ಇಂಚು. ಇದು 24 ಇಂಚಿದೆ. ಇದರಲ್ಲಿ ನಾವು ಇದ್ರ ಮೇಲೆ ಇಟ್ಕೊಂಡಿರೋ ಅಂಥ ಪುಸ್ತಕ ಏನೋ ಕೆಳಗಡೆ ಬಿದ್ದೋಗದೆ ಇರೋ ಹಾಗೆ ಇದನ್ನು ಬೀಡಿಂಗ್ ಅಂತ ಕರೀತಾರೆ. ಇದು ನಾನು ಇಲ್ಲಿ ಹಾಕಿರೋದು ಮರದ, ವುಡನ್. ಬೇಕಾದರೆ ಪ್ಲಾಸ್ಟಿಕ್ ಬೀಡಿಂಗ್ ಕೂಡ ನೀವು ಹಾಕ್ಬೋದು. ಅದಾದಮೇಲೆ ಇದರ ಹಿಂಭಾಗದಲ್ಲಿ ನೋಡಿ, ಹಳೆ ಯಾವುದಾದ್ರೂ ಬಾಟ್ಲಿದು ಒಂದು ಮುಚ್ಚಳ ತಗೊಳ್ಳಿ. ಕರೆಕ್ಟ್ ಸೈಜ್ ತಗೋಬೇಕು. ಅದನ್ನು ಕಟ್ ಮಾಡಿ, ನಾನು ಅರ್ಧ ಕಟ್ ಮಾಡಿದ್ದೀನಿ ನೋಡಿ. ಫೆವಿಕ್ವಿಕ್ 5 ರೂಪಾಯಿಗೆ ಸಿಗುತ್ತಲ್ಲ ಅಂಗಡಿಯಲ್ಲಿ, ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಬೀದಿಯಲ್ಲಿ. ಅದನ್ನು ಹಾಕಿ ಫಿಕ್ಸ್ ಮಾಡಿದ್ದೀನಿ. ಇದನ್ನು ಅಷ್ಟೇ ಫೆವಿಕ್ವಿಕ್ ಹಾಕಿ ಫಿಕ್ಸ್ ಮಾಡಿರೋದು. ಈಗ ರೆಡಿ ಆಯಿತು.
ಈಗ ಈ ಮುಚ್ಚಳ ಇದೆಯಲ್ಲ ಇದು ಕೆಳಗಡೆ ಜಾರದೇ ಇರೋ ಹಾಗೆ ತಡೆಯುತ್ತೆ ನೋಡಿ, ಇದು ತಡೆಯುತ್ತೆ. ಇದು ಪುಸ್ತಕ ಇದರ ಮೇಲೆ ಇಟ್ಕೊಂಡ್ರೆ ಬೀಳದೇ ಇರೋ ಹಾಗೆ ಈ ಬೀಡಿಂಗ್ ತಡೆಯುತ್ತೆ. ಈಗ ರೆಡಿ ಆಯಿತು. ಇದನ್ನು ನೀವು ಎತ್ಕೊಂಡು ಹೋಗಿ ಎಲ್ಲಿ ಬೇಕಾದರೆ ಇಟ್ಕೊಂಡು ಬರೆಯೋದು, ಓದೋದು, ಏನು ಬೇಕಾದರೆ ಮಾಡ್ಬೋದು. ನೀವು ಬರೆಯೋದಕ್ಕೆ ನಾನಾ ಭಂಗಿಗಳಲ್ಲಿ ಕೂತ್ಕೊಂಡು ಬರೀತಿರಲ್ಲ, ಬರೆಯೋದಕ್ಕೆ ಓದೋದಕ್ಕೆ ಏನೂ ಗೌರವನೇ ಇಲ್ಲ, ಅದು ನಿಲ್ಲತ್ತೆ. ಅದಲ್ಲದೆ ಇದಕ್ಕೆ ಜಾಸ್ತಿ ಜಾಗ ಬೇಡ, ಮತ್ತು ಇದರಿಂದ ತುಂಬ ಲಾಭ ಇದೆ. ನೀವೆಲ್ಲರೂ ಇದನ್ನು ಮಾಡ್ಕೋತೀರಾ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ.